ನಿಮ್ಮಿಬ್ಬರ ಮಧ್ಯದಲ್ಲಿ ಯಾಕೋ ಈ ಜಿದ್ದು ಸೇಡು ದ್ವೇಷ? ಅಮ್ಮ, ಅವನು ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟ್ರು ನನ್ನ ಮೇಲಿನ ದ್ವೇಷಕ್ಕೋಸ್ಕರ ಅಲ್ಲಮ್ಮ. ಅವ್ನು ನನ್ನ ಮನೆ ಹೊಡೆದಂಗೆ ನಾನು ಅವನ ಮನೆ ಹೊಡೆದಾಕ್ಬಿಡ್ತೀನಿ, ಅವನ್ನ ಬೀದಿಗೆ ತಂದ್ಬಿಡ್ತೀನಿ, ಅವಮಾನ ಆಗ್ಬಿಡುತ್ತೆ ಅಂತ ಹೆದರಿ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ದಾನೆ. ನಾನಿಲ್ಲಿಗೆ ಬಂದಿದ್ದು ನಿನ್ನ ಮನೆ ಹೊಡೆಯೋದಕ್ಕಾಗ್ಲಿ ನಿನ್ನ ಬೀದಿಗೆ ತಳ್ಳೋದಕ್ಕಾಗ್ಲಿ ಅಲ್ಲ ಅಶೋಕ್. ನಾನು ಬಂದಿರೋ ಕಾರಣ ಏನ್ ಗೊತ್ತಾ ಪೂಜಾ? ನಾನು ಇದುವರೆಗೂ ಸಂಪಾದನೆ ಮಾಡಿದ ಆಸ್ತಿ, ಐಶ್ವರ್ಯ, ಅಂತಸ್ತು, ಬಂಗ್ಲೆ ಎಲ್ಲ ನಿಮ್ಗಳ ಹೆಸರಿಗೆ ಮಾಡಿದ್ದೀನಿ. ಈ ಪ್ರಪಂಚದಲ್ಲಿ ಒಳ್ಳೆತನ ಅನ್ನೋದು ಮೂರುತನ ಅಂತ ಆಗಬಾರ್ದು ಅಂತ ನಾನು ಇಷ್ಟೆಲ್ಲ ಹೋರಾಡಿದ್ದು. ಕಷ್ಟಪಟ್ಟು ಬೆವರು ಸುರಿಸಿದ್ರೆ ಯಾರು ಬೇಕಾದ್ರೂ ಹಣ ಸಂಪಾದನೆ ಮಾಡ್ಬೋದು ಅಂತ ಸಾಧಿಸಿ ತೋರ್ಸೋಕ್ಕೋಸ್ಕರ ನಾನು ಇಷ್ಟೆಲ್ಲ ಹೋರಾಡಿದ್ದು. ನಿಮ್ಗಳಿಗೆಲ್ಲ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನನಗೆ ಈ ಸೂಟು ಬೂಟೆಲ್ಲ ಸೂಟ್ ಆಗಲ್ಲ. ಈ ಆಸ್ತಿ, ಐಶ್ವರ್ಯ, ಹಣ, ಆಡಂಬರ ಅನ್ನೋ ಭಾರನ ನನ್ನ ಕೈಲಿ ಜಾಸ್ತಿ ಹೊರಕ್ಕಾಗ್ತಿಲ್ಲ. ಕೆಟ್ಟೋಗಿರೋ ಹೇಗೆ ಬೇಕಾದ್ರೂ ಬದುಕ್ಬೋದು, ಆದ್ರೆ ಚೆನ್ನಾಗಿ ಬಾಳಿ ಬದುಕಿದವ್ರು ಮಾತ್ರ ಯಾವತ್ತೂ ಕೆಡಬಾರ್ದು. ಅಮ್ಮ, ಇದನ್ನೆಲ್ಲ ಅವ್ರಿಗೆ ಕೊಟ್ಬಿಡಮ್ಮ. ಸಿದ್ಧ, ನೀನ್ ಕೋಟಿ ಕೋಟಿ ಸಂಪಾದನೆ ಮಾಡಿದಾಗ್ಲೂ ನನಗಿಷ್ಟು ಸಂತೋಷ ಆಗಿಲ್ಲ ಕಣೋ. ಈಗ ನಿನ್ ಕಂಡ್ರೆ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ನಾನು ಸಿದ್ಧ ಬದಲಾಗಿಲ್ಲ, ನಾನು ಸಿದ್ಧ ಬದಲಾಗ್ಲಿಲ್ಲ. ನೋಡಿ, ಪ್ರಪಂಚದಲ್ಲಿ ದುಡ್ಡಿರೋರ್ನ ಶ್ರೀಮಂತ ಅಂತಾರೆ. ನನ್ನ ಮಗ ಇದನ್ನೆಲ್ಲ ನಿಮಗೆ ಕೊಟ್ಟು ಶ್ರೀಮಂತ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ದಯವಿಟ್ಟು ಇದನ್ನು ತಗೊಂಡು ಅವನ್ನ ಶ್ರೀಮಂತನಾಗಿ ಮಾಡಿಬಿಡಿ. ಅಮ್ಮ, ಏನೇನೋ ಲೆಕ್ಕಾಚಾರ ಹಾಕಿ ಲಾಭ ಮಾಡಬೇಕು ಅಂತೇಳಿ ಖಾಲಿ ಪೇಪರ್ ಮೇಲೆ ಹೆಬ್ಬೆಟ್ಟು ಹಾಕ್ಸ್ಕೊಂಡೆ. ನಾನು ನಿಮ್ಮ ಮೋಸ ಮಾಡಿದೆ. ಒಳ್ಳೇದು ಯಾವುದು ಕೆಡ್ದು ಯಾವುದು ಅಂತ ಯೋಚನೆ ಮಾಡಲಿಲ್ಲ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ನಿಮ್ಮ ಮಗ ನನ್ನ ಕಣ್ ತೆರೆಸ್ತ. ಸಿದ್ಧ, ನೀ ಭಾಳ ದೊಡ್ಡ ಮನುಷ್ಯನಪ್ಪ. ನಾನು ಕ್ಷಮಿಸ್ಬಿಡು. ನನ್ನ ಮಗನಿಗೆ ನಾನೇ ಶತ್ರು ಆಗ್ಬಿಟ್ಟೆ. ಡ್ಯಾಡಿ, ಏನು ಹೇಳ್ತಾ ಇದ್ದೀರಾ ನೀವು? ಎಲ್ಲ ನಾನೇ ಮಾಡಿದ್ದಪ್ಪ. ಮತ್ತೆ ಈ ಬುಲ್ಡೋಸರು ಇದೆಲ್ಲ? ಅಶೋಕ್, ಈ ಬುಲ್ಡೋಸರ್ ಎಲ್ಲ ನಾನು ಕಳಿಸಿದ್ದು ಅನ್ಕೊಂಡಿದ್ಯಲ್ಲ ನೀನು? ಇದನ್ನೆಲ್ಲ ಕಳಿಸಿದ ರಾಜಾರಾವ್. ನಾನೇ ನಿನ್ ಮನೆ ಹೊಡೆಯೋದಕ್ಕೆ ಬುಲ್ಡೋಸರ್ ಕಳಿಸ್ದೆ ಅನ್ನೋ ತರ ನಿನ್ ತಲೆ ಕೆಡಿಸ್ದ. ನಾವಿಬ್ರು ಜಗಳ ಆಡಿದ್ರೆ ಅದರಿಂದ ತನಗೇನೋ ಲಾಭ ಅಂತ ಏನೇನೋ ಪ್ಲಾನ್ ಮಾಡ್ದ. ಸಿದ್ಧ, ನಾನು ಹಾಕಿ ಚಕ್ರವ್ಯೂಹನ ಭೇದಿಸಿ ಹೀರೋ ಅನ್ನಿಸ್ಕೊಳ್ಳೋದಕ್ಕಿಂತ ನೀನು ಕಷ್ಟಪಟ್ಟು ದುಡ್ದನ್ನೆಲ್ಲ ಇವ್ರಿಗೆ ಕೊಟ್ಟು ನಿಜವಾಗ್ಲೂ ಹೀರೋ ಆಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಸಿದ್ಧ. ಸಿದ್ಧ, ನನಗಿದೆಲ್ಲ ಏನು ಗೊತ್ತಿಲ್ಲ ಕಣೋ. ನನ್ನವ್ರು ನನಗೆ ಮೋಸ ಮಾಡಿಬಿಟ್ರು. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ಏಯ್, ಏನು ಕ್ಷಮಿಸು ಅಂತೇಳಿ ನನ್ನ ದೂರ ಮಾಡ್ತಿದ್ದೀನ ನೀನು? ಇಲ್ಲ, ನೀನ್ ಬೇಕು, ನಿನ್ ಸ್ನೇಹ ಬೇಕಣೋ. ಸಿದ್ಧ, ಒಂದೇ ಒಂದು ರಿಕ್ವೆಸ್ಟ್. ಏನು ಅದು? ದಿಗ 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 ದಿಗ. ಅದು ಹಾಗಲ್ಲ ಕಣೋ, ಹಾಗೆ. ಹಾ ಅಶೋಕ್, ನಾನಿನ್ ಬರ್ತೀನಪ್ಪ. ಎಲ್ಲಿಗೂ ಹೋಗ್ತಾ ಇದೀಯಾ? ಏನು ಹಾಗೆ ಕೇಳ್ತೀಯಾ? ಅಲ್ಲೋಡಲ್ಲಿ ನಾನು ಯಾವಾಗ್ಲೂ ಅಲ್ಲೇ ಇರ್ಬೇಕು, ನೀನ್ ಯಾವಾಗ್ಲೂ ಇಲ್ಲೇ ಇರ್ಬೇಕು. ನಾವು ಮೊದ್ಲಿದ್ವಲ್ಲ, ಜಾಲಿಯಾಗಿ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಏನಂತ